ಒಡಿಶಾದಲ್ಲಿ ರಾಜಕೀಯ ಬಿಕ್ಕಟ್ಟು ವಿಚಾರವಾಗಿ ಗದಗ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿಯವರು ಈ ಹಿಂದೆ ರಾಜ್ಯದಲ್ಲಿ ದೇಶಕ್ಕೆ ಏನು ಕೆಟ್ಟ ದಾರಿ ತೋರಿಸಬೇಕು ತೋರಿಸಿದ್ದಾರೆ. ಈಗ ಇದೊಂದು ಕೆಟ್ಟ ದಾರಿ ಆಪರೇಷನ್ ಕಮಲ ಅನ್ನೋದು ಹೊಸ ರಾಜಕೀಯ ಪ್ರಯೋಗ ಮಾಡಿದ್ದಾರೆ. ಸರ್ಕಾರ ಬೀಳಿಸೋದು, ಅಡ್ಡ ಮತದಾನ, ಆಮಿಷ ಒಡ್ಡುವುದು, ಯಾವುದೇ ಮಾರ್ಗದಿಂದ ಅಧಿಕಾರ ಹಿಡಿಯೋದು, ರಾಜ್ಯಸಭಾದಲ್ಲಿ ಅದೇ ಮಾರ್ಗ ಹಿಡಿದಿದ್ದಾರೆ. ಬಿಡದಿಯಲ್ಲೂ ಅದೇ ನಡೆದಿದೆ. ನಮ್ಮ ಶಾಸಕರಿಗೆ ದುಡ್ಡು ಕೊಡುವ ಆಮಿಷ ಒಡ್ಡಿದ್ದಾರೆ. ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಿಜೆಪಿಯ ಅನೈತಿಕವಾದ ಪದ್ಧತಿಗೆ ಮತ್ತೊಂದು ಉದಾಹರಣೆಯಾಗಿದೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನೋಡಿ, ನಿನ್ನೆನೆ ತಾವೆಲ್ಲ ನೋಡಿರ್ಬೋದು, ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಹಿಂದೆ ಎಲ್ಲ ಈ ಒಂದು ದೇಶಕ್ಕೇನೆ ಒಂದು ಯಾವುದೋ ಕೆಟ್ಟ ದಾರಿಗಳನ್ನು ತೋರಿಸ್ಬೇಕು, ಅದರಲ್ಲಿ ಇದು ಒಂದು ಕೆಟ್ಟ ದಾರಿ, ಈ ಆಪರೇಷನ್ ಕಮಲ. ಅದನ್ನು ಒಂದು ಹೊಸ ಒಂದು ರಾಜಕೀಯದ ಪ್ರಯೋಗವನ್ನು ಅವರು ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಕೂಡ ಗೊತ್ತಿದೆ. ಸರ್ಕಾರಗಳನ್ನು ಬೀಳಿಸುವಂಥದ್ದು, ಇದು ಅಡ್ಡ ಮತದಾನ ಮಾಡಿಸುವಂಥದ್ದು, ಆಮಿಷ ಹೊಡೆಯುವಂಥದ್ದು, ಮತ್ತು ಅದೇ ರೀತಿಯಾಗಿ ಎಲ್ಲ ಕಡೆ ಇವತ್ತು ಅಧಿಕಾರದ ಒಂದು ಅವರಿಗೆ ಹೇಗಾದರೆ ಮಾಡಿ ಅಧಿಕಾರ ಹಿಡಿಬೇಕು, ಯಾವುದೇ ಮಾರ್ಗ ಸಿಗಲಿ ಆ ಮಾರ್ಗದ ಅಡಿಯಲ್ಲಿ ಅಧಿಕಾರ ಹಿಡಿಬೇಕು ಅಂತ. ಅದಕ್ಕೆ ರಾಜ್ಯಸಭಾದಲ್ಲೂ ಕೂಡ ಅದೇ ಮಾಡ್ತಕ್ಕಂಥ ಪ್ರಯತ್ನ. ನಿನ್ನೆನೂ ಕೂಡ ಬಿಡದಿ ಹತ್ರ ಯಾರೋ ಕೆಲವ್ರನ್ನ ಹಿಡಿದಿದ್ದಾರೆ. ಅಲ್ಲೆಲ್ಲ ಬಂದು ಈ ನಮ್ಮ ಶಾಸಕರಿಗೆ ಏನು ದುಡ್ಡು ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಅದಕ್ಕೆ ಈಗಾಗಲೇ ಅರೆಸ್ಟು ಮಾಡಿದ್ದಾರೆ. ಇದು ಬಿ ಜೆ ಪಿಯ ಒಂದು ಅವರಲ್ಲಿರುವಂಥ ಅನೈತಿಕವಾದಂಥ ಪದ್ಧತಿಗೆ ಇದು ಮತ್ತೊಂದು ಉದಾಹರಣೆ. ಯಾವ ಗೊಂದಲ ಇಲ್ಲ, ಯಾವ ಗೊಂದಲ ಎಲ್ಲಿದೆ? ಗೊಂದಲ ಎಲ್ಲಿದೆ? ಅಧಿವೇಶನ ನಡೀತಾ ಇದೆ, ಸುಸೂತ್ರವಾಗಿ ಅಧಿವೇಶನ ನಡೀತಾ ಇದೆ. ಮುಖ್ಯಮಂತ್ರಿಯವರು ಆಯವ್ಯಯ ಮಂಡನೆ ಮಾಡಿದ್ದಾರೆ. ಯಾವ ಬದಲಾವಣೆ ಇಲ್ಲ, ಯಾವುದೂ ಇಲ್ಲ, ಯಾರು ಹೇಳಿಕೆ ನೀಡ್ತಾ ಇಲ್ಲ, ಯಾವುದೂ ನಡೀತಾ ಇಲ್ಲ. ಆದ್ದರಿಂದ ದಯವಿಟ್ಟು ನೀವೇ ಒಂದು ಸೃಷ್ಟಿ ಮಾಡಿ ಈಗ ನಮ್ಮಿಂದ ಉತ್ತರ ತಗೊಳ್ಳೋ ಪ್ರಯತ್ನ ಮಾಡಬೇಡಿ. ಧನ್ಯವಾದ. ಬೈ ಎಲೆಕ್ಷನ್ ಎಲ್ಲ ಗೆಲ್ತೀವಪ್ಪ. 2 100% ವಿನ್. 2 ನಾವು ದಾವಣಗೆರೆ, ಬಾಗಲಕೋಟೆ ಎರಡರಲ್ಲೂ ಕೂಡ 100ಕ್ಕೆ 100 ಗೆಲ್ತೀವಿ. ಖಂಡಿತ ನಾವು ಗೆಲ್ತೀವಿ. ಯಾವುದೇ ಒಂದು ಅದಕ್ಕೆ ಅನುಮಾನ ಬೇಡ. ಮತ್ತು ರಾಜ್ಯದ ಚುನಾವಣೆ ಕೇರಳ, ಪುದುಚೇರಿ, ತಮಿಳುನಾಡು, ನಮಗೆ ಗೊತ್ತಿರುವಾಗ ದಕ್ಷಿಣ ಈ ರಾಜ್ಯಗಳು ಮತ್ತೊಮ್ಮೆ ನಮ್ಮ UPA ಇಂಡಿಯಾ ಏನು ನಮ್ಮ ಒಂದು ಅಲಯನ್ಸ್ ಇದೆ, ಅದಕ್ಕೆ ಜಯ ಆಗ್ತದೆ. ಆಯ್ತಾ? ರೈಸ್ ಆಫ್ ನ್ಯೂಸ್ ಗದಗ್.